ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಿಮ್ಮನ್ನು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲ್ಲೂಕು ಕೇಂದ್ರದಲ್ಲಿರುವ ಕರ್ನಾಟಕ ರಾಜ್ಯದಲ್ಲೇ ಅತೀ ದೊಡ್ಡದಾದ ವಿಶಿಷ್ಟವಾದ ವಿಭಿನ್ನವಾದ 12.5 ಅಡಿ ಎತ್ತರವಿರುವ ದೊಡ್ಡ ಗಣಪತಿಯ ಬಗ್ಗೆ ತಿಳಿಯೋಣ ಬನ್ನಿ. ಪ್ರತಿ ಊರಿಗೂ ಒಂದು ಇತಿಹಾಸ ಇದ್ದೇ ಇರುತ್ತದೆ. ಹೊಳಲ್ಕೆರೆ ಈ ಊರಿನ ಸುತ್ತ 3 ಕೆರೆಗಳಿದ್ದು ಮಧ್ಯೆ ಊರಿರುವುದರಿಂದ ಹೊಳಲ್ಕೆರೆ ಎಂದು ಹೆಸರು ಬಂತೆಂದು ಹೇಳುತ್ತಾರೆ. ಈ ಹೊಳಲ್ಕೆರೆಯು ಇತಿಹಾಸ ಪ್ರಸಿದ್ಧ ಸ್ಥಳವಾಗಿದೆ. ಹೊಳಲ್ಕೆರೆಯಲ್ಲಿ ಅನೇಕ ಪುರಾತನವಾದ ವಿವಿಧ ದೇವಾಲಯಗಳು ಕಂಡುಬರುತ್ತವೆ. ಅವುಗಳಲ್ಲಿ ಸರ್ವವಿಘ್ನ ನಿವಾರಕನು, ವಿದ್ಯಾಧಿಪತಿಯು, ಪ್ರಥಮ ಪೂಜಿತನು, ದುಷ್ಟ ನಿಗ್ರಹಕನು, ಶಿಷ್ಟ ರಕ್ಷಕನೂ ಆದ ಪ್ರಸನ್ನ ಗಣಪತಿಯ ಬಗ್ಗೆ ತಿಳಿಯೋಣ. ಕೆರೆಯ ದೊಡ್ಡ ಗಣಪತಿಯನ್ನು 1475ರಲ್ಲಿ ಮದಕರಿ ನಾಯಕರ ಮೈದುನ ಗುಲ್ಕಪ್ಪ ನಾಯಕನು ಪ್ರತಿಷ್ಠಾಪಿಸಿದನೆಂದು ಇತಿಹಾಸ ಹೇಳುತ್ತದೆ. ಗುಲ್ಕಪ್ಪ ನಾಯಕ ಗಣೇಶನ ಪರಮ ಭಕ್ತನಾಗಿದ್ದು ಅನವರತ ಗಣೇಶನ ನಾಮ ಸ್ಮರಣೆ ಮಾಡುತ್ತಿದ್ದನು. ಒಂದು ದಿನ ಗಣೇಶನು ಕನಸಿನಲ್ಲಿ ಬಂದು ತನ್ನ ರೂಪವೊಂದನ್ನು ತೋರಿಸುತ್ತಾ ಹೀಗೆಯೇ ತನ್ನ ಮೂರ್ತಿಯನ್ನು ನಿರ್ಮಿಸಬೇಕೆಂದು, ಅದರಲ್ಲಿ ಯಾವುದೇ ಲೋಪ ದೋಷಗಳಿಲ್ಲದಂತೆ ನಿರ್ಮಿಸಬೇಕೆಂದು ಗುಲ್ಕಪ್ಪ ನಾಯಕನಿಗೆ ತಿಳಿಸಿದನು. ಅದೇ ರೀತಿ ಗಣೇಶ ಮೂರ್ತಿಯನ್ನು ನಿರ್ಮಿಸಿದನೆಂದು ತಿಳಿಸಲಾಗಿದೆ. ಈ ರೀತಿ ಇರುವ ಗಣೇಶ ಮೂರ್ತಿಯು ಭಾರತ ದೇಶದ ಯಾವ ಭಾಗದಲ್ಲೂ ಕಂಡುಬರುವುದಿಲ್ಲ. ನೀವೆಲ್ಲೂ ನೋಡಿರುವುದಿಲ್ಲ, ಕೇಳಿರುವುದೂ ಇಲ್ಲ. ಅಂದರೆ ಈ ವಿಗ್ರಹವು ತುಂಬ ವಿಶಿಷ್ಟತೆಯಿಂದ ಕೂಡಿರುತ್ತದೆ. ಈ ಗಣೇಶನ ವೈಶಿಷ್ಟ್ಯತೆಯನ್ನು ನೋಡೋಣ. 12.5 ಅಡಿ ಎತ್ತರವಿರುವ ಏಕಶಿಲೆಯಲ್ಲಿ ನಿರ್ಮಿಸಲಾಗಿದೆ. ಇದನ್ನು ಮುದ್ರಾಕಲ್ಲಿನಲ್ಲಿ ನಿರ್ಮಿಸಿದೆ. ಈ ಗಣೇಶನ ಎಡಭಾಗದಲ್ಲಿ ಉಗ್ರ ನರಸಿಂಹನ ತಲೆಯನ್ನು ಗಣೇಶನ ಕೈ ಕೆಳಗೆ ನಿರ್ಮಿಸಲಾಗಿದೆ. ಹಾಗೂ ಈಶ್ವರ ಸುಬ್ರಹ್ಮಣ್ಯರನ್ನು ಬಿಡಿಸಲಾಗಿದೆ ಮತ್ತು 3 ಗಂಟುಗಳುಳ್ಳ ಜನಿವಾರ ಬಿಡಿಸಲಾಗಿದೆ. ಈ 3 ಗಂಟುಗಳನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರರೆಂದು ಹೇಳಲಾಗಿದೆ. ಬಲದ ಕೈಯಲ್ಲಿ ಪರಶುರಾಮರ ಕೊಡೆಲೆಯನ್ನು ಬಿಡಿಸಲಾಗಿದೆ. ಎಡಗಡೆ ವಿಶೇಷ ಆಯುಧವಿದೆ. ಬಲಭಾಗದಲ್ಲಿ ಗಣೇಶನ ಕೆಳಭಾಗದಲ್ಲಿ ಅವನ ವಾಹನವಾದ ಮೂಷಿಕನನ್ನು ಉತ್ತರಾಭಿಮುಖವಾಗಿ ನಿರ್ಮಿಸಲಾಗಿದೆ. ಇನ್ನು ಗಣೇಶ ಮೂರ್ತಿಯ ಹಿಂಭಾಗದಲ್ಲಿ ಜಡೆಯನ್ನು ನಿರ್ಮಿಸಲಾಗಿದೆ. ವಿಶೇಷವಾಗಿ ಜಡೆ ಬಿಲ್ಲೆಯನ್ನು ಬಿಡಿಸಲಾಗಿದೆ. ಈ ಜಡೆಯನ್ನು ದೇವಿ ಪಾರ್ವತಿಯ ಅಂಶವೆಂದು, ಜಡೆ ಬಿಲ್ಲೆಯನ್ನು ಮಹಾಲಕ್ಷ್ಮಿಯ ಅಂಶವೆಂದು ತಿಳಿಯಲಾಗಿದೆ. ಜಡೆ ಇರುವ ಈ ಗಣಪತಿಯನ್ನು ಜಡೆ ಗಣಪತಿ ಎಂದು ಸಹ ಕರೆಯುತ್ತಾರೆ. ಈ ದೊಡ್ಡ ಗಣಪತಿಯನ್ನು ನೋಡಲು ವ್ಯಾಸರಾಯರು ಬಂದಾಗ ಗಣೇಶನ ಬಲಭಾಗದಲ್ಲಿ ಸುಂದರವಾದ ಶ್ರೀನಿವಾಸನ ಮೂರ್ತಿಯನ್ನು ನಿರ್ಮಿಸಿದರೆಂದು ತಿಳಿಸುತ್ತಾರೆ. ಹಾಗೆಯೇ ಗಣೇಶನ ಎಡಭಾಗದಲ್ಲಿ ಆಂಜನೇಯನ ವಿಗ್ರಹವನ್ನು ಬಾಲದಲ್ಲಿ ಗಂಟೆ ಇರುವಂತೆ ನಿರ್ಮಿಸಿದರೆಂದು ತಿಳಿಸುತ್ತಾರೆ. ಇಲ್ಲಿ ಸ್ವಚ್ಛತೆ ಕಾಣುತ್ತಿರಲಿಲ್ಲವಾದ್ದರಿಂದ ಶರಣಪ್ಪ ಗಾಣಿಗರು ಪುನರುತ್ಥಾನ ಮಾಡಲು ಪ್ರಾರಂಭಿಸಿದರು. ಆಗ ಭಕ್ತರೆಲ್ಲರೂ ಕೈಜೋಡಿಸಿ ಶರಣಪ್ಪನವರಿಗೆ ಬೆಂಬಲ ನೀಡಿದ್ದರಿಂದ ಇಂದು ಭವ್ಯವಾದ ದೇವಾಲಯವಾಗಿ ಕಣ್ಮನ ಸೆಳೆಯುತ್ತಿದೆ. ಹಾಗೂ ಪ್ರಸನ್ನ ಗಣಪತಿ ದೇವಾಲಯ ಹೊಳಲ್ಕೆರೆ ಎಂದು ಪ್ರಸಿದ್ಧಿಯಾಗಿದೆ. ಇಲ್ಲಿ ಕರ್ನಾಟಕವಲ್ಲದೆ ದೇಶಾದ್ಯಂತ ಭಕ್ತ ವೃಂದ ಹೊಂದಿದ್ದು, ಇಲ್ಲಿಗೆ ಬರುವ ಭಕ್ತರು ಮಕ್ಕಳ ಶಿಕ್ಷಣ, ಆರೋಗ್ಯ, ದುಷ್ಟ ಸಂಹಾರ, ಮನೆ, ಸೈಟು, ಕೆಲಸ ಇತ್ಯಾದಿ ಹರಕೆ ಹೊತ್ತು ಹೋಗುತ್ತಾರೆ. ಹರಕೆ ಫಲಿಸಿದ ಮೇಲೆ ಗಣೇಶನಿಗೆ 100 kg ಬೆಣ್ಣೆ ಅಲಂಕಾರ, 108 ಕಡುಬು ಅಲಂಕಾರ, ಜಡೆಗೆ ಹೂವು ಮತ್ತು ಬೆಣ್ಣೆ ಅಲಂಕಾರ ಮಾಡಿಸಿ ಭಕ್ತಿಯಿಂದ ಹರಕೆಯನ್ನು ತೀರಿಸುತ್ತಾರೆ. ಈ ದೊಡ್ಡ ಗಣಪತಿಯ ಸುತ್ತ ಬಲಭಾಗದಲ್ಲಿ ವೇಣುಗೋಪಾಲ ಸ್ವಾಮಿ, ವೀರಭದ್ರ ದೇವಾಲಯಗಳು, ಎಡಭಾಗದಲ್ಲಿ ಹಳ್ಳದ ವೀರಭದ್ರ ಸ್ವಾಮಿ,
ಗಂಗಾಧರ ಸ್ವಾಮಿ ಶಿವ ಮಂದಿರಗಳಿವೆ. ಹಿಂಭಾಗಕ್ಕೆ ಹೋದರೆ ನೀಲಕಂಠ, ವೀರಭದ್ರ ಮಂದಿರಗಳಿವೆ. ಮುಂಭಾಗ ತೊಟ್ಟಿಲು ಬಸವನ ದೇವಾಲಯವಿದೆ. ಈ ಮಧ್ಯೆ ಇರುವ ದೊಡ್ಡ ಗಣಪತಿ ದೇವಾಲಯವು ತುಂಬ ಶಕ್ತಿಯುತ ದೇವಾಲಯವಾಗಿದ್ದು ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾ ವಿರಾಜಮಾನವಾಗಿ ಕಂಗೊಳಿಸುತ್ತಿದ್ದಾರೆ. ಯಾವಾಗಲಾದರೂ ಒಮ್ಮೆ ಭೇಟಿ ನೀಡಿ ಪರಮಾತ್ಮನಲ್ಲಿ ಭಕ್ತಿ ಸಮರ್ಪಣೆ ಮಾಡಿದ್ದೆಯಾದರೆ ನಿಮ್ಮ ಕನಸು ನನಸಾಗುವುದರಲ್ಲಿ ಸಂದೇಹವಿಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಗಿಸುತ್ತಿದ್ದೇನೆ. ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.